ನೋಡಿ, ಕರಿಯ ಎಂಬ ಹೆಸರಿನಲ್ಲಿ ಸಿನಿಮಾನ ಮಾಡಬಹುದು, ಅದು ತಪ್ಪಾಗೋದಿಲ್ಲ. ಸಿನಿಮಾದಲ್ಲಿ ಕರಿಯ ಎಂಬ ಪದವನ್ನು ಬಳಕೆಯನ್ನು ಮಾಡಿಕೊಂಡು ಹಾಡುಗಳನ್ನು ರಚಿಸ್ಬೋದು, ಡೈಲಾಗ್ಗಳನ್ನು ಓಡಿಸ್ಬೋದು, ಅದು ಸಹ ತಪ್ಪಾಗೋದಿಲ್ಲ. ಆದರೆ ನಾವು ಸೊಸೈಟಿಯಲ್ಲಿ ಮತ್ತೊಬ್ಬರನ್ನು ಕರಿಯ ಅಂತ ಕರೆಯೋ ಹಾಗಿಲ್ಲ. ಅದು ಕಾನೂನು ಬಾಹಿರವಾಗುತ್ತೆ, ವರ್ಣಭೇದವನ್ನು ಮಾಡಿದ ಹಾಗಾಗುತ್ತೆ, ಜನಾಂಗೀಯ ನಿಂದನೆಯನ್ನು ಮಾಡಿದ ಹಾಗೆ ಆಗುತ್ತೆ. ಅವರು ನಮ್ಮ ಮೇಲೆ ಬೇಕಾದಂತಹ ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಬೋದು, ಮಾನ ನಷ್ಟ ಮೊಕದ್ದಮೆಯನ್ನು ಸಹ ಹೂಡಬಹುದು. ನಾನು ಯಾಕೆ ಈ ವಿಷಯವನ್ನು ಇವತ್ತು ಎಲ್ಲರಿಗೂ ತಿಳಿಸಿ ಹೇಳ್ತಾ ಇದ್ದೀನಿ ಅಂದರೆ, ಹೀಗೇನೆ ಸ್ವಲ್ಪ ಹೊತ್ತಿನ ಮುಂಚೆ ಒಬ್ಬರು ಯೂಟ್ಯೂಬರ್ದು ವಿಡಿಯೋ ನೋಡ್ತಾ ಇದ್ದೇವೆ. ಆ ಯೂಟ್ಯೂಬರು ಮಾತಾಡ್ತಾ ಒಡ್ಡ ಎಂಬ ಪದವನ್ನು ಬಳಕೆಯನ್ನು ಮಾಡಿಬಿಟ್ಟಿದ್ದಾರೆ. ಆ ಒಡ್ಡ ಎಂಬ ಪದವನ್ನು ಬಳಕೆಯನ್ನು ಮಾಡೋದು ಸಹ ಕಾನೂನು ಬಾಹಿರವಾಗುತ್ತೆ, ತಪ್ಪು. ಒಡ್ಡ ಎಂಬ ಪದವನ್ನು ಬಳಕೆಯನ್ನು ಮಾಡೋದು ಅದು ಒಂದು ಜಾತಿಯನ್ನು ನಿಂದಿಸಿದ ಹಾಗೆ ಆಗುತ್ತೆ, ಜಾತಿ ನಿಂದನೆಯಾಗುತ್ತೆ. ನನಗೂ ಸಹ ಇವಾಗಲೇ ಗೊತ್ತಾಗಿತ್ತು. ನಮ್ಮ ಕಡೆ ಎಲ್ಲ ನಾರ್ಮಲ್ ಆಗಿ ಸಾಮಾನ್ಯವಾಗಿಯೇ ಈ ಪದವನ್ನು ಬಳಕೆಯನ್ನು ಮಾಡ್ತಾ ಇರ್ತಾರೆ. ಏನೋ ಒಡ್ಡೊಂಥರ ಇದೆಯಲ್ಲ, ಏನೋ ಒಡ್ಡ ಇದ್ದಂಗೆ ಇದೆಯಲ್ಲ ಅಂತೆಲ್ಲ ಬೈತಾ ಇರ್ತಾರೆ. ನಮ್ಮ ತಾತ ಅಜ್ಜಿ ಅವರೆಲ್ಲ ನಾರ್ಮಲ್ ಆಗಿ ಇಂತಹ ಪದಗಳನ್ನು ಬಳಕೆಯನ್ನು ಮಾಡಿ ಬೈತಾನೆ ಇರೋರು. ನೋಡಿ, ಇದನ್ನು ಸಹ ಪದವನ್ನು ಬಳಕೆಯನ್ನು ಮಾಡೋದು ಕಾನೂನು ಬಾಹಿರವಾಗಿಬಿಡುತ್ತೆ. ನಿಮ್ಮ ಮೇಲೆ ಬೇಕಾದರೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ಬೋದು, ಅಥವಾ ನಿಮ್ಮ ಮೇಲೆ ಅಲ್ಟ್ರಾಸಿಟಿ ಕೇಸ್ ಸಹ ಆಗಬಹುದು. ಇದೇ ರೀತಿಯಾದಂತಹದ್ದು ಸ್ವಂತಕ್ಕೆ ನನಗೆ ಒಮ್ಮೆ ಅನುಭವ ಬಂದಿತ್ತು. ನಮ್ಮ ತಾತ ಇದ್ದರು, ಅವರು ತುಂಬ ಕೋಪಿಸಿದ್ರು. ಹಾಗೆ ಯಾವಾಗಲೂ ಒಂದು ಪದವನ್ನು ಬಳಕೆಯನ್ನು ಮಾಡ್ತಾನೆ ಇರೋರು. ಅವರು ನಮ್ಮ ತಾತ ಯಾವಾಗಲೂ ಕೋಪ ಬಂದರೆ ಸಾಕು, ಏನೋ ಅಜಾಮಂತರ ಕೆಲಸ ಮಾಡಿದ್ಯಲ್ಲಿ ಹಾಗೆ ಹೀಗೆ ಅಂತ ಬೈತಾನೆ ಇರೋರು. ನಮ್ಮ ತಾತನ ಹತ್ರ ಬೈಸ್ಕೊಂಡು ಅಥವಾ ಅವ್ರ ಮಾತುಗಳನ್ನು ಪ್ರತಿದಿನ ಕೇಳಿ ನಮ್ಗೆ ಹೇಗಾಗ್ಬಿಟ್ಟಿತ್ತು ಅಂದರೆ, ಆ ಪದ ಬಾಯಿಯ ಅಂದರೆ ನಾಲ್ಗೆಯ ತುದಿನಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ನಮಗೇನಾದ್ರು ಕೋಪ ಬಂದರೆ ಸಾಕು, ನಾವು ಅದೇ ರೀತಿಯಾದಂತಹ ಪದಗಳ ಬಳಕೆಯನ್ನು ಮಾಡಿಬಿಡ್ತಾ ಇದ್ದು. ಹೀಗೆ ಒಮ್ಮೆ ಕ್ರಿಕೆಟ್ ಆಡಬೇಕಾದ್ರೆ ಜೋರಾಗಿ ನಾನು ಯಾರಿಗೋ ಬೈಯೋದಕ್ಕೆ ಹೋಗಿ, ಏನೋ ಹಂಗಾಡ್ತಾ ಇದೆಯಾ ಅಂತಂದ್ಬಿಟ್ಟು ಬೈದುಬಿಟ್ಟಿದ್ದೆ. ಆಗ ನನ್ನ ಪಕ್ಕದಲ್ಲೇ ಇದ್ದಂತಹ ಸ್ನೇಹಿತ, ಪಾಪ ಅವನನ್ನು ಸವಿತಾ ಸಮಾಜಕ್ಕೆ ಸೇರಿರುವಂತಹ ಸ್ನೇಹಿತ, ಅವನು ಬಂದು ನನ್ನ ಪಕ್ಕಕ್ಕೆ, ಈ ರೀತಿಯಾದಂತಹ ಪದವನ್ನು ಬಳಕೆಯನ್ನು ಮಾಡಬೇಡ, ನಿನ್ನ ಮೇಲೆ ಕೇಸ್ ಆಗಿಬಿಡುತ್ತೆ, ನಿನ್ನ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡ್ಬಿಡ್ತಾರೆ ಅಂತ ಹೇಳ್ದ. ಯಾಕೋ ಅಂತ ಹೇಳಿದೆ, ಇದು ನಮ್ಮ ಜಾತಿಗೆ ಅವಮಾನಿಸಿದ ಹಾಗೆ ಅಂತ ಹೇಳ್ದ. ಸರಿ ಕಣಪ್ಪ, ನನಗೆ ಗೊತ್ತಿರಲಿಲ್ಲ, ನಾವೆಲ್ಲ ಆಡು ಭಾಷೆ ಅಂದ್ಕೊಂಡಿದ್ದು ಅಂತಂದ್ಬಿಟ್ಟು ನಾನು ಅವನಿಗೆ ಹೇಳ್ತೀನಿ. ನಂತರ ಆ ಮಾತು ಅಂದರೆ ಆ ಪದವನ್ನು ಬಳಕೆಯನ್ನು ಮಾಡೋದನ್ನು ಸಂಪೂರ್ಣವಾಗಿ ನಾನು ಕಂಟ್ರೋಲ್ ಮಾಡಿಬಿಟ್ಟೆ. ನೋಡಿ, ಸಾಮಾನ್ಯವಾಗಿ ನಾವು ಸ್ನೇಹಿತರ ಜೊತೆ ಇದ್ದಾಗಲೋ ಅಥವಾ ಹಳ್ಳಿಗಳ ಕಡೆಯಲ್ಲೋ ಅಥವಾ ಗಾದೆ ಮಾತು ಅಂತನೋ ಅಥವಾ ಆಡು ಭಾಷೆ ಅಂತನೋ ಏನೋ ಕೆಲವೊಂದಷ್ಟು ಪದಗಳನ್ನು ನಾವು ಬಳಕೆಯನ್ನು ಮಾಡ್ತಾ ಇರ್ತೀವಿ. ಅಥವಾ ಜೊತೆಯಲ್ಲಿರುವಂತಹ ಸ್ನೇಹಿತರು ಆ ಪದವನ್ನು ಹೆಚ್ಚು ಮಾತನಾಡ್ತಾನೆ ಇರ್ತಾರೆ. ಅದನ್ನು ಕೇಳಿ ನಮ್ಗೆ ಅದನ್ನು ಸಹ ಅಭ್ಯಾಸ ಆಗಿಬಿಟ್ಟಿರುತ್ತೆ. ನಮಗೆ ಗೊತ್ತಿಲ್ಲದೇನೋ ಕೆಲವೊಂದಷ್ಟು ಪದಗಳನ್ನು ಬಳಕೆಯನ್ನು ಮಾಡಿಬಿಟ್ಟಿರ್ತೀವಿ. ಅದು ವಿಡಿಯೋ ಸಹ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ನಾಳೆನೋ ನಾಡ್ದು ಇನ್ನೂ 10 ವರ್ಷ ಬಿಟ್ಕೊಂಡು ಆ ವಿಡಿಯೋವನ್ನು ಇಟ್ಕೊಂಡು ಜಾತಿ ನಿಂದನೆಯ ಕೇಸ್ ಹಾಕ್ಕೊಂಡು ಅಥವಾ ನಿಮ್ಮ ಮೇಲೆ ವರ್ಣ ಭೇದವನ್ನು ಮಾಡ್ದ ಅಂತ ಅಂದ್ಬಿಟ್ಟು ಮಾನನಷ್ಟ ಮೊಕದ್ದಮೆಯನ್ನು ಎಲ್ಲ ಸಹ ಹಾಕುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಬೆಸ್ಟು ಉದಾಹರಣೆ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಉಪೇಂದ್ರರವರು ಹೀಗೆ ಮಾತಾಡ್ತಾ ಊರು ಒಂದ ಮೇಲೆ ಒಂದು ಹೊಲಿಗೆರೆ ಇರುತ್ತೆ ಅಂತಂದ್ಬಿಟ್ಟು ಒಂದು ಮಾತನ್ನು ಹೇಳ್ಬಿಟ್ಟಿರ್ತಾರೆ ಉಪೇಂದ್ರರವರು. ನೋಡಿ, ಅವರ ಮೇಲೂ ಸಹ ಜಾತಿ ನಿಂದನೆಯ ಕೇಸ್ ಆಗುತ್ತೆ. ಹಾಗಾಗಿ ನಾವುಗಳು ಪ್ರತಿಯೊಂದು ಬಾರಿಯೂ ಸಹ ಮಾತನಾಡುವಾಗ 100 ಬಾರಿ ಯೋಚನೆಯನ್ನು ಮಾಡಿ ಮಾತನಾಡಬೇಕಾಗುತ್ತೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವರುಗಳು. ನಮಗೆ ಯಾವ ಪದಗಳು ಕಾನೂನಿನ ಪ್ರಕಾರವಾಗಿ ಮಾತನಾಡಬಹುದು, ಯಾವುದು ಕಾನೂನು ಬಾಹಿರನೋ ಅದನ್ನು ಸಹ ಗೊತ್ತಾಗೋದಿಲ್ಲ. ದಯಮಾಡಿ ನಿಮ್ಮ ಬಳಿ ಪ್ರತಿಯೊಬ್ಬರ ಬಳಿ ಕೇಳ್ಕೊಳ್ಳುವಂತಹದ್ದು, ಯಾವ ಪದಗಳು ಅಂದರೆ ಈಗ ಹೇಳಿದ್ನಲ್ಲ ಇವಾಗ ಒಡ್ಡ, ಈ ರೀತಿಯ ಕೆಲವೊಂದಷ್ಟು ಪದಗಳನ್ನು, ಇಂತಹದ್ದು ಪದಗಳು ನಿಮಗೇನಾದರೂ ಗೊತ್ತಿದ್ರೆ ತಪ್ಪದೇನೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ ಕೆಳಗಡೆ ಇರುವಂತಹ ಕಾಮೆಂಟ್ಸ್ಗಳನ್ನು ಓದಿ ಮತ್ತೊಬ್ಬರು ತಿಳ್ಕೊಳ್ಬೋದು, ಅರ್ಥವನ್ನು ಮಾಡ್ಕೊಳ್ಬೋದು. ಈ ರೀತಿಯಾದಂತಹ ಪದಗಳನ್ನು ಬಳಕೆಯನ್ನು ಮಾಡಿದ್ರೆ ಅದು ಕಾನೂನು ಬಾಹಿರವಾಗುತ್ತೆ, ನಿಮ್ಮ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಅವ್ರುಗಳು ಸಹ ಅರ್ಥವನ್ನು ಮಾಡ್ಕೊಳ್ತಾರೆ. ಹಾಗೆ ನೀವುಗಳು ಅರ್ಥವನ್ನು ಮಾಡ್ಕೊಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾನು ಅರ್ಥವನ್ನು ಮಾಡ್ಕೊಳ್ತೀನಿ. ಒಂದು 7-8 ಸಲ ಓದಿ ತಳಪ ಯಾವ್ಯಾವ ಪದಗಳನ್ನು ಬಳಕೆಯನ್ನು ಮಾಡಿದ್ರೆ ಏನೇನಾಗ್ಬೋದು ಅಂತ. ಯಾಕಂದರೆ ಕಾಯ್ಕೊಂಡು ಕೂತಿರ್ತಾರೆ, ನಮ್ಮ ಮೇಲೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತೆಲ್ಲ ಹೇಳ್ತಾನೆ. ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.